ಪ್ರಶ್ನೆ ನಂಬರ್ 1987, ಪ್ರಶ್ನೆ ನಂಬರ್ 65. ನೀವು ತಿಳ್ಕೊಂಡು ಬಿಡಿಸಪ್ಪ. ತಿಳ್ಕೊಂಡು ಬಿಡಿಸೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡ್ರಿ, ನಾ ಎಲ್ಲ ತಿಳಿಸಿ ಹೇಳ್ತನು. ಅತಿ 2 ರೀತಿ ಒಳಗೆ ಗಣಿತಗಳನ್ನು ತಿಳಿಸಿ ಹೇಳ್ತಾನೆ ನಾನು. 2 ರೀತಿ ಒಳಗಿದು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಮಾಡೋದಾಯ್ತು ಅಂದ್ರೆ ನಾ ಅಲ್ಲಿ ದೂರ ಸರಿದಾಗ ನೀವೇನು ಮಾಡಬೇಕು, ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಬಿಡಿಸ್ಬೇಕು. ಇನ್ನೊಂದ್ಸಲ ತಿಳಿದಿದ್ದಿಲ್ಲ ಅಂದ್ರೆ ಈಗ ಮ್ಯೂಟ್ ಮಾಡಿರಿ. ಬಿಡಿಸೋದಾಯ್ತು ಅಂದ್ರೆ ವಿಡಿಯೋ ಆನ್ ಮಾಡಿರಿ. ಈಗ ಲಕ್ಷ ಕೊಟ್ಟು ನೋಡ್ರಿ. ಇದನ್ನು 2 ರೀತಿ ಒಳಗೆ ನಾ ಗಣಿತ ತಿಳಿಸ್ತೀನಿ. ಅವ ಏನು ಹೇಳ್ಯಾನ, ABCD ಇದರ ಅಳತೆ ಎಷ್ಟು ಅಂತ ಕೇಳ್ತಾನ. ಅವಾಗ ಏನು ಮಾಡ್ಯಾರ ಅವರು, ಇಲ್ಲಿದಿಂದ ಇಲ್ಲಿಗೆ ಏನು ಕೊಟ್ಟಾರ, AC ಅದ. AC ಇದು ಇಲ್ಲಿದಿಂದ ಇಲ್ಲಿಗೆ, ಇದು A ಪಾಯಿಂಟ, ಇದು C ಪಾಯಿಂಟ. AC ಕೊಟ್ಟಾನ. ಇಲ್ಲಿ ನೋಡ್ರಿ, ಇದು BD. ಇದು ಇಲ್ಲಿ ಪಾಯಿಂಟ್ ಇಲ್ಲಿಗೆ ಎಂಡ್ ಆಗ್ಯದ ಅಂತಂದ್ರೆ ಇದು ಇಲ್ಲಿ ಎಂಡ್ ಆಗ್ಯದ ನೋಡ್ರಿ. ಇಲ್ಲಿ ಎಂಡ್ ಆಗ್ಯದ ಅಂದ್ರೆ ಇದಕ್ಕೆ BD ಅಂತಾರೆ. ಆ BD ಮತ್ತು AC ಏನು, AC ಮತ್ತು BD ಎರಡು ಕೂಡಿಸಿ ನೀವು BC ಅಳತೆಯನ್ನು, ಇಲ್ಲಿದಿಂದ ಇಲ್ಲಿಗೆ ಏನದ BC ಅಳತೆ ಅದ. ಇಲ್ಲಿದಿಂದ ಇಲ್ಲಿಗೆ ಏನದ BC ಅಳತೆ ಅದ. ಅದನ್ನ ಕಳೆದ್ರು ಬರ್ತಾವ ನೋಡ್ರಿ. ಹಂಗೆ ಕಳೆದವ್ರು ಇದನ್ನ ಈ ಗೆರೆ 2 ಕೂಡಿಸ್ಕೋಬಹುದು. 1ನೇ ರೀತಿ ಅದು. ಇವು 2 ಗೆರೆ ಕೂಡಿಸ್ಕೊಂಡು ಇಲ್ಲಿದಿಂದ ಇಲ್ಲಿಗೆ ಇದನ್ನ ಅಳತೆ ಕಡಿಬೇಕು. ಯಾಕಂದ್ರೆ ಇದು ಇಲ್ಲಿ ಬಂದದ ಈ ಅಳತೆ, ಇದು ಇಲ್ಲಿಗೆ ಬಂದದಂದ್ರೆ ಈ ನಡಬರ್ಕಿನ ಗ್ಯಾಪನ್ನು ನೀವು 2 ಸೆಂಟಿಮೀಟರ್ ಕಳೆದು ಬಿಟ್ರಿ ಅಂದ್ರೆ ಏನು, BD ಪ್ಲಸ್ ಏನು AC, BD ಪ್ಲಸ್ AC ಮಾಡಿ ನೀವು BC ಕಳೆದ್ರಿ ಅಂದ್ರೆ ಏನಾಗ್ತದೆ, AD ಬರ್ತದೆ. 2 ರೀತಿ ಒಳಗೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. AD ಬರೋಬರಿ 2 ರೀತಿ. AD ಈಸ್ ಈಕ್ವಲ್ ಟು 2 ರೀತಿ ಒಳಗೆ ತಿಳಿಸ್ತಾನೆ. ಮೊದಲ BD ಕೂಡಿಸ್ಕೋರಿ. BD ಪ್ಲಸ್ ಆಮೇಲೆ AC, ಇದು 1ನೇ ರೀತಿ. ಏನು, BD ಪ್ಲಸ್ AC ಕೂಡಿಸ್ಕೋರಿ. ಎಷ್ಟಾಗ್ತದ, 8 ಪ್ಲಸ್ 5 ಮೈನಸ್ BC ಮೈನಸ್ BC ಎಷ್ಟದ, 2 ಸೆಂಟಿಮೀಟರ್. 8 5 13 ಮೈನಸ್ 2 ಬರೋಬ್ಬರಿ 11 ಸೆಂಟಿಮೀಟರ್. 11 ಸೆಂಟಿಮೀಟರ್. ಉತ್ತರ ಸಂಖ್ಯೆ ಎಲ್ಲದ, 11 ಸೆಂಟಿಮೀಟರ್. ಉತ್ತರ ಸಂಖ್ಯೆ B. ಇದು 1ನೇ ರೀತಿ. ಇನ್ನೊಂದ್ಸಲ ತಿಳಿಸ, ಇಲ್ಲಿದಿಂದ ಇಲ್ಲಿ ಕೂಡಿಸ್ಕೋರಿ. ಎಷ್ಟಾಗ್ತದ, AC ಎಷ್ಟು, 5 ಸೆಂಟಿಮೀಟರ್. ಇದನ್ನ ಆಮೇಲೆ ಕಟ್ ಮಾಡೋದು. ಇದನ್ನ BC ಕಟ್ ಮಾಡಿದ್ರೆ ಇಲ್ಲಿದಿಂದ ಗೆರೆ ಸಿಗ್ತದೆ ನಿಮಗೆ. ಇಲ್ಲಿಗೆ ಸಿಗ್ತದೆ ಎಷ್ಟು, 3 ಸೆಂಟಿಮೀಟರ್ ಸಿಗ್ತದೆ. ಇಲ್ಲಿಂದ ಇಲ್ಲಿಗೆ 3. ಇದು BC ಕಟ್ ಮಾಡಿದ್ರೆ 3 ಸೆಂಟಿಮೀಟರ್ ಆಗ್ತಿಲ್ಲ. ಇದು ಮ್ಯಾಲಿಂದು 8 ಸೆಂಟಿಮೀಟರ್. 8 1 3 11. ಇಷ್ಟು 8 ತಗೋರಿ, ಇದನ್ನು 3 ತಗೋರಿ. ಹಂಗೂ ಮಾಡ್ಬೋದು. ಅಥವಾ ಈ BD ಪ್ಲಸ್ AC ಕೂಡಿಸಿ BC ಕಳೆದ್ರು ಬರ್ತದೆ. ಇನ್ನು 2ನೇ ರೀತಿ ಒಳಗೆ ತೋರಿಸ್ತದೆ ನಿಮಗೆ. ಏನು, AD ಈಸ್ ಈಕ್ವಲ್ ಟು AC ಪ್ಲಸ್ ಏನದ, BD ಮೈನಸ್ BC. ನೋಡಿ, ನಾ ಹಾಕಿದ ಸೂತ್ರ ನೀವು ನೋಡ್ಕೊಳ್ಳಿ. AD AC 5 ಸೆಂಟಿಮೀಟರ್. ಆಮೇಲೆ BD ಎಷ್ಟದ, 8 ಸೆಂಟಿಮೀಟರ್. ಅದರ BC ಕಳೆದು ಬಿಡ್ರಿ. ಇದು BC ಅಲ್ಲ, ಇದು CD. 8ರೊಳಗೆ 2 ಕಳೆದ್ರೆ 8 ಆಗ್ತಾವೆ. 8ರಾಗ 2 ಕಳಿಬೇಕು ಅಂದ್ರೆ BC ಕಳಿಬೇಕು. 8 BD ಎಷ್ಟಾಗ್ತದೆ, 8 ಆಗ್ತದ. 8ರೊಳಗೆ ನೀವು 2 ಕಳಿಬೇಕು ಅಂದ್ರೆ 6 ಇದೊಂದು 5. ಹಿಂಗೂ ಮಾಡಿ ಬರ್ತದೆ ನೋಡ್ರಿ. AC ಎಷ್ಟದ, 5 ಸೆಂಟಿಮೀಟರ್ ಅದ. ಪ್ಲಸ್ BD ಎಷ್ಟದ, 8 ಸೆಂಟಿಮೀಟರ್ ಅದ. BC ಎಷ್ಟದ, 2 ಸೆಂಟಿಮೀಟರ್ ಅದ. ನೋಡಿ ಬರೋಬರಿ 5 ಪ್ಲಸ್ 6 ಈಸ್ ಈಕ್ವಲ್ ಟು 11 ಸೆಂಟಿಮೀಟರ್.
ನೋಡಿ ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಎ ಡಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಡಿ. ಇಲ್ಲಿಂದ ಇಷ್ಟು ಗೆರೆ ಕಟ್ ಮಾಡ್ಬೇಕು ನೀವು. ಇದನ್ನು ಈ ಗೆರೆ ಕಟ್ ಮಾಡ್ಬೇಕು. ಇಲ್ಲಿ ಕಟ್ ಮಾಡಿದ್ರೆ ಏಟಾಗ್ತದೆ, ಬಿ ಸಿ ತೆಗೆದ್ಬಿಡ್ರಿ. ಅದ್ರಾಗ ಬಿ ಡಿದೊಳಗೆ ಬಿ ಸಿ ಕಳೆದ್ರೆ ಅಂದ್ರೆ ಏನಾಗ್ತದೆ, ಇಲ್ಲಿ ಮುಂದಿಂದು 3 ಸೆಂಟಿಮೀಟ್ರ್ ನಿಮಗೆ ಸಿಗ್ತದೆ. ಇದು ಎಷ್ಟು, ಇದು ಇಲ್ಲಿಂದ ಇಲ್ಲಿಗೆ 6 ಸೆಂಟಿಮೀಟ್ರ್ ಸಿಗ್ತದೆ. ಹಿಂಗೆ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಗಣಿತಗಳು ತಿಳಿತಾವೆ. ಹಿಂಗೆ ಇದು ಸ್ಕೇಲ್ ಮೇಲಲ್ಲ, ಸುಮ್ಮ ಅಂದಾಜ್ ಮೇಲೆ ತಿಳ್ಕೊಬೇಕು. ಒಂದು ಇಲ್ಲಿಂದ ಇಲ್ಲಿಗೆ ಹಿಂಗೆ 8 ಅಂದಾಜ್ ಮೇಲೆ ಮಾಡ್ಕೊರಿ. 1 2 3 4 5 6 7 8 ಹಿಂಗೆ ಗೆರೆ ಮೇಲೆ ತಿಳ್ಕೊಂಡು ಬಿಡ್ಬೇಕಾದ್ರೆ ಇವೆರಡು ಹಾಕ್ಯಾರ. 8ರೊಳಗೆ ಬಿ ಸಿ ಕಳೆದ್ರೆ 6, ಇದೊಂದು 5 ಕೂಡಿಸಿದ್ರೆ 11. ಹೆಂಗೆ ಬೇಕಾದಂಗೆ ಮಾಡ್ಬೋದು ನೀವು. ಆಮೇಲೆ ಈಗ ನೋಡಿ ಎ ಬಿ ಬರ್ಬೇಕಾದ್ರೆ ಏನು ಮಾಡ್ಬೇಕು ನೀವು, ಎ ಸಿ ಒಳಗೆ ಬಿ ಸಿ ಕಳೆಯಿರಿ, ಎ ಬಿ ಬರ್ತದೆ. ಎ ಬಿ ಮೇಲೆ ಮಾಡ್ಬೋದು ನೀವು ಬೇಕಂದ್ರೆ. ಇದನ್ನು ಕೂಡ್ಸೊಂಡು ಬಿಡೋದು. ಎ ಬಿ ಬರ್ಬೇಕಾದ್ರೆ ಏನು ಮಾಡಬೇಕು, ಇನ್ನೊಂದು ರೀತಿ ಒಳಗೆ ಮಾಡಿ. ಎ ಡಿ ಈಸ್ ಈಕ್ವಲ್ ಟು ಎ ಬಿ ಬರ್ಬೇಕಾದ್ರೆ ಏನು ಮಾಡ್ಬೇಕು, ಎ ಸಿದೊಳಗೆ ಬಿ ಸಿ ಕಳಿಬೇಕು. ಏನು, ಎ ಸಿ ಒಳಗೆ ಬಿ ಸಿ ಕಳಿಬೇಕು. ನೋಡಿ, ಎ ಸಿ ಮೈನಸ್ ಬಿ ಸಿ ಪ್ಲಸ್ ಏನಾಗ್ತದ, ಆಮೇಲೆ ಬಿ ಡಿ. ಎ ಸಿ ಎಷ್ಟದ ನೋಡ್ರಿ, 8 ಅದ. ಬಿ ಸಿ 2 ಅದ. ಬಿ ಡಿ ಎಷ್ಟದ ನೋಡ್ರಿ, ಬಿ ಡಿ 8. ಇದು ಸಾರಿ, 8ರೊಳಗೆ 2 ಕಳೀರಿ. 8ರೊಳಗೆ ಇದು ಏನಾಯ್ತು, ಎ ಸಿ 5 ಆಯ್ತು. ಎ ಸಿ ಒಳಗೆ ಬಿ ಸಿ ಕಳೆದ್ರೆ 3. ಎ ಸಿ ಒಳಗೆ ಬಿ ಸಿ ಕಳೆದ್ರೆ 3. ಆಮೇಲೆ ಪ್ಲಸ್ ಬಿ ಡಿ. ಬಿ ಸಿ ಕಳೆದ್ರೆ ಎಷ್ಟು ಬರ್ತದೆ, 2 ಕಳೆದ್ರೆ 3 ಬರ್ತದೆ. 5ರೊಳಗೆ 3 ಕಳಿಬೇಕು. ಸ್ವಲ್ಪ ಅದು ಎಷ್ಟು ಮಜಾ ಅದ ನೋಡಿ, ಎಷ್ಟು ರೀತಿ ಒಳಗೆ ಕಲಿಸ್ತದೆ ನೋಡ್ರಿ ಅದನ್ನ. ಎ ಸಿ ಎಷ್ಟದ, 5 ಅದ. ಬಿ ಸಿ 2 ಅದ. ಬಿ ಡಿ ಎಷ್ಟದ ನೋಡ್ರಿ, ಬಿ ಡಿ 8 ಅದ. ಇದನ್ನು ಈ ರೀತಿ ಒಳಗೆ ಮಾಡ್ಬೋದು. 5ರಾಗ 2 ಕಳೆದ್ರೆ 3 ಪ್ಲಸ್ 8 ಬರೋಬ್ಬರಿ 11. ಎಷ್ಟು, 3 ರೀತಿ ಒಳಗೆ ನಾನು ನಿಮಗೆ ತಿಳಿಸಿ. ಎ ಡಿ ಬಿ ನೋಡ್ರಿ, ಅಲ್ಲಿ ಬಿ ಡಿ ಪ್ಲಸ್ ಎ ಸಿ ಹಿಂಗೂ ಬರ್ತದೆ. ಹೆಂಗೆ ಮಾಡಿದ್ರೆ ಬರ್ತದೆ ಅದನ್ನು ತಿಳ್ಕೊಬೇಕು. 8 1 5 13ರೊಳಗೆ 2 ಕಳೆದು ಬಿಡ್ರಿ, ಸರಳ ಬಂದ್ಬಿಡ್ತದೆ. ಅದು ಸರಳ ರೀತಿ. ಗಣಿತ ಸರಿಯಾಗಿ ತಿಳ್ಕೊರಿ. ಸರಳ ರೇಖೆಯಲ್ಲಿ ಎ ಬಿ ಸಿ ಮತ್ತು ಡಿ ಎಂಬ 4 ಬಿಂದುಗಳ ನಡುವಿನ ದೂರವನ್ನು ಮೇಲಿನ ಚಿತ್ರದಲ್ಲಿ ಗುರುತಿಸಿದೆ. ಎ ಮತ್ತು ಡಿ ಯ ನಡುವಿನ ದೂರ ಎಷ್ಟು, ಈಗ ನಾ ಪರ್ಟಿಕ್ಯುಲರ್ ತಿಳಿಸಿ ಹೇಳ್ತಾನೆ ನೋಡ್ರಿ. ಎ ಡಿ ಈಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಎ ಸಿ. ನೋಡ್ರಿ, ಬಿ ಡಿ ಪ್ಲಸ್ ಎ ಸಿ ಮೈನಸ್ ಬಿ ಸಿ 11 ಸೆಂಟಿಮೀಟರ್. ಎ ಡಿ ಈಸ್ ಈಕ್ವಲ್ ಟು ಇನ್ನೊಂದು ರೀತಿ ಒಳಗೆ ಮಾಡುವ, ಎ ಸಿ ಪ್ಲಸ್ ಬಿ ಡಿ ಒಳಗೆ ಬಿ ಸಿ ಕಳಿಬೇಕು. ಬಿ ಡಿ ಎಷ್ಟದ, 8 ಸೆಂಟಿಮೀಟರ್ ಅದ. ಬಿ ಸಿ 2 ಸೆಂಟಿಮೀಟರ್ ಅದ. 5 1 6 11 ಸೆಂಟಿಮೀಟರ್. ಇನ್ನೊಂದು ರೀತಿ ಒಳಗೆ ಎ ಸಿದೊಳಗೆ ಬಿ ಸಿ ಕಳಿಬೇಕು. ಎ ಸಿ ಎಷ್ಟದ, 5 ಸೆಂಟಿಮೀಟರ್ ಅದ. ಬಿ ಸಿ 2 ಕಳೆದ್ರಿ ಅಂತಂದ್ರೆ ಮುಂದೆ ಬಿ ಡಿ ಅಲ್ಲಿಂದ ಏನಾಗ್ತದೆ, ಎ ಬಿ ಉಳಿತದ. ಏನು ಉಳಿತದ ಅದು, ಇಲ್ಲಿ ನೋಡಿ ಎ ಬಿ ಉಳಿತದ. ಇದನ್ನು ಇಲ್ಲಿ 3 ಅಂದ್ರೆ ಏನಿದೆ, ಇದು ಎ ಬಿ ಬರ್ಬೇಕಾದ್ರೆ ಎ ಬಿ ಒಳಗೆ ಎ ಸಿ ಮಾಡಿದ್ರೆ ಎ ಬಿ ಬರ್ತದೆ. 5ರಾಗ 2 ಕಳೆದ್ರೆ ಏನಿದೆ, ಎ ಬಿ. ಇದು ಎ ಬಿ ಪ್ಲಸ್ ಬಿ ಡಿ 8 3 11 ಸೆಂಟಿಮೀಟರ್. ಯಾವ್ದು ಬೇಕಾದ ಉತ್ತರ ತಿಳ್ಕೊರಿ. ಹೆಂಗೆ ತಿಳ್ಕೊಂಡ್ರು 3 ನಮೂನಿ ಉತ್ತರದ ಯಾವ್ದು ನಿಮ್ಗೆ ಸರಳ ಅನ್ನಿಸ್ತದೆ ಅದನ್ನು ಮಾಡಿ. ಚೆನ್ನಾಗಿ ಫೇರ್ದಾಗ ಬರ್ಕೊರಿ.